ರೂಬಿಯಲ್ಲಿ ಅರಿಥ್ಮೆಟಿಕ್ ಅಂಡ್ ರಿಲೇಶನಲ್ ಆಪರೇಟರ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಅಂಕಗಣಿತದ ಆಪರೇಟರ್ಗಳು, ಆಪರೇಟರ್ಗಳ ಆದ್ಯತೆ, ರಿಲೇಶನಲ್ ಆಪರೇಟರ್ಗಳು ಇವುಗಳ ಬಗ್ಗೆ ಕಲಿಯುವೆವು. ಇಲ್ಲಿ ನಾವು ಉಬುಂಟು ಲಿನಕ್ಸ್ ಆವೃತ್ತಿ 12.04, ರೂಬಿ 1.9.3 ಇವುಗಳನ್ನು ಬಳಸುತ್ತಿದ್ದೇವೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ಲಿನಕ್ಸ್ ನಲ್ಲಿ ಟರ್ಮಿನಲ್ ಮತ್ತು ಟೆಕ್ಸ್ಟ್ ಎಡಿಟರ್ ಗಳನ್ನು ಉಪಯೋಗಿಸುವುದನ್ನು ನೀವು ತಿಳಿದಿರಬೇಕು. ನೀವು ಐಆರ್ಬಿ ಯನ್ನು ಸಹ ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಈಗ ನಾವು ಅಂಕಗಣಿತದ ಆಪರೇಟರ್ ಗಳ ಬಗ್ಗೆ ತಿಳಿಯೋಣ. ರೂಬಿ ಈ ಕೆಳಗಿನ ಅಂಕಗಣಿತದ ಆಪರೇಟರ್ ಗಳನ್ನು ಹೊಂದಿದೆ. ಸಂಕಲನ ಉದಾಹರಣೆ a+b, ವ್ಯವಕಲನ ಉದಾಹರಣೆ a-b, ಭಾಗಾಕಾರ ಉದಾಹರಣೆ a/b, ಗುಣಾಕಾರ ಉದಾಹರಣೆ a*b, ಮಾಡ್ಯುಲಸ್ ಉದಾಹರಣೆ a%b, ಘಾತಾಂಕ ಉದಾಹರಣೆ a*b. ಐಆರ್ಬಿ ಯನ್ನು ಬಳಸಿ ನಾವು ಈ ಅಂಕಗಣಿತದ ಆಪರೇಟರ್ ಗಳನ್ನು ತಿಳಿಯಲು ಪ್ರಯತ್ನಿಸೋಣ. Ctrl Alt T ಕೀಲಿಗಳನ್ನು ಒಟ್ಟಿಗೆ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿ. ನಿಮ್ಮ ಸ್ಕ್ರೀನ್ ನ ಮೇಲೆ ಒಂದು ಟರ್ಮಿನಲ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಇಂಟರಾಕ್ಟಿವ್ ರೂಬಿ ಯನ್ನು ಲಾಂಚ್ ಮಾಡಲು ಐಆರ್ಬಿ ಯನ್ನು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ಹೀಗೆ ಟೈಪ್ ಮಾಡಿ 10 + 20 ಮತ್ತು ಎಂಟರ್ ಅನ್ನು ಒತ್ತಿ. ಸಂಕಲನದ ಕ್ರಿಯೆಯು ಮಾಡಲ್ಪಡುತ್ತದೆ ಮತ್ತು ಉತ್ತರವನ್ನು 30 ಎಂದು ತೋರಿಸಲಾಗುತ್ತದೆ. ಹೀಗೆಯೇ ವ್ಯವಕಲನ ಹಾಗೂ ಗುಣಾಕಾರದ ಕ್ರಿಯೆಗಳನ್ನು ಮಾಡಬಹುದು. ನಾವು ಭಾಗಾಕಾರದ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಹೀಗೆ ಟೈಪ್ ಮಾಡಿ 10/4 ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ ಫಲಿತಾಂಶವನ್ನು ಹತ್ತಿರದ ಪೂರ್ಣಸಂಖ್ಯೆಯಾದ 2 ಕ್ಕೆ ಮೊಟಕುಗೊಳಿಸಿದ್ದನ್ನು ನೀವು ನೋಡಬಹುದು. ಇನ್ನೂ ಹೆಚ್ಚು ನಿಖರವಾದ ಉತ್ತರವನ್ನು ಪಡೆಯಲು ಒಂದು ಸಂಖ್ಯೆಯನ್ನು ಫ್ಲೋಟ್ ಎಂದು ನಾವು ವ್ಯಕ್ತಪಡಿಸುವುದು ಅವಶ್ಯವಾಗಿದೆ. ಹೀಗೆ ಟೈಪ್ ಮಾಡಿ 10.0/4 ಮತ್ತು ಎಂಟರ್ ಅನ್ನು ಒತ್ತಿ. ಈಗ ನಾವು ಉತ್ತರವನ್ನು 2.5 ಎಂದು ಪಡೆಯುತ್ತೇವೆ. ನಾವು ಈಗ ಮಾಡ್ಯುಲಸ್ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಮಾಡ್ಯುಲಸ್ ಆಪರೇಟರ್ ಶೇಷವನ್ನು ಔಟ್ಪುಟ್ ಎಂದು ಹಿಂದಿರುಗಿಸುತ್ತದೆ. ಹೀಗೆ ಟೈಪ್ ಮಾಡಿ 12% 5 ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ 12 5 ರಿಂದ ಭಾಗಿಸಲ್ಪಡುತ್ತದೆ ಮತ್ತು ಶೇಷ 2 ಹಿಂದಿರುಗಿಸಲ್ಪಡುತ್ತದೆ. ಈಗ ನಾವು ಎಕ್ಸ್ಪೋನೆಂಟ್ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಹೀಗೆ ಟೈಪ್ ಮಾಡಿ 2, ನಂತರ 2 ಸಲ ಆಸ್ಟರಿಸ್ಕ್ ಚಿಹ್ನೆಗಳು ಮತ್ತು ಅನಂತರ 5 ಮತ್ತು ಎಂಟರ್ ಅನ್ನು ಒತ್ತಿ. ಇದರ ಅರ್ಥವೇನೆಂದರೆ 2 ರ ಘಾತ 5. ಹೀಗಾಗಿ ನಮಗೆ ಔಟ್ಪುಟ್ 32 ಸಿಗುತ್ತದೆ. ನಂತರ ನಾವು ಆಪರೇಟರ್ ಗಳ ಆದ್ಯತೆಯ ಬಗ್ಗೆ ತಿಳಿಯೋಣ. ಗಣಿತದ ಒಂದು ಎಕ್ಸ್ಪ್ರೆಷನ್ ನಲ್ಲಿ ಹಲವಾರು ಕಾರ್ಯಾಚರಣೆಗಳು ಇದ್ದಾಗ ಪ್ರತಿಯೊಂದು ಭಾಗವನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಆಪರೇಟರ್ ಪ್ರಿಸಿಡೆನ್ಸ್ ಎಂಬ ಪೂರ್ವ ನಿರ್ಧರಿತ ಕ್ರಮದಲ್ಲಿ ಇದನ್ನು ನಿರ್ವಹಿಸಲಾಗುತ್ತದೆ. ಎಂದರೆ ಅತಿ ಹೆಚ್ಚಿನ ಆದ್ಯತೆಯನ್ನು ಹೊಂದಿರುವ ಆಪರೇಟರ್ ಅನ್ನು ಮೊದಲು ಎಕ್ಸಿಕ್ಯೂಟ್ ಮಾಡಲಾಗುವುದು. ನಂತರ ಇದನ್ನು ಆದ್ಯತೆಯ ಕ್ರಮದಲ್ಲಿ ಮುಂದಿನ ಆಪರೇಟರ್ ಅನುಸರಿಸುತ್ತದೆ. ಹೀಗೆಯೇ ಇದು ಮುಂದುವರಿಯುತ್ತದೆ. ಈ ಸ್ಲೈಡ್ ಅತಿ ಹೆಚ್ಚು ಆದ್ಯತೆಯಿಂದ ಅತಿ ಕಡಿಮೆ ಆದ್ಯತೆಯನ್ನು ಹೊಂದಿದ ಎಲ್ಲ ಆಪರೇಟರ್ ಗಳನ್ನು ಪಟ್ಟಿ ಮಾಡುತ್ತದೆ. ಉದಾಹರಣೆಗೆ 3 + 4 ಆಸ್ಟರಿಸ್ಕ್ 5 ಇದು 23 ಅನ್ನು ಹಿಂದಿರುಗಿಸುತ್ತದೆ, 35 ಅನ್ನು ಅಲ್ಲ. ಗುಣಾಕಾರದ ಆಪರೇಟರ್ ಆಸ್ಟರಿಸ್ಕ್ ಸಂಕಲನದ ಆಪರೇಟರ್ ಪ್ಲಸ್ ಗಿಂತ ಹೆಚ್ಚಿನ ಆದ್ಯತೆಯನ್ನು ಹೊಂದಿದೆ. ಹೀಗಾಗಿ ಮೊದಲು ಇದನ್ನು ನಿರ್ವಹಿಸಲಾಗುತ್ತದೆ. ಆದ್ದರಿಂದ 4 ರ 5 ಪಟ್ಟು 20 ಎಂದಾಗುತ್ತದೆ ಮತ್ತು ಆಮೇಲೆ 3 ಅನ್ನು 20 ಕ್ಕೆ ಸೇರಿಸಲಾಗುತ್ತದೆ ಹಾಗೂ 23 ಎಂಬ ಔಟ್ಪುಟ್ ಅನ್ನು ಕೊಡುತ್ತದೆ. ಆಪರೇಟರ್ ಪ್ರಿಸಿಡೆನ್ಸ್ ಅನ್ನು ಆಧರಿಸಿದ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ನಾವು ಟರ್ಮಿನಲ್ ಗೆ ಹಿಂದಿರುಗೋಣ. ಐಆರ್ಬಿ ಕನ್ಸೋಲ್ ಅನ್ನು ತೆರವು ಮಾಡಲು Ctrl L ಕೀಗಳನ್ನು ಒಟ್ಟಿಗೆ ಒತ್ತಿ. ಹೀಗೆ ಟೈಪ್ ಮಾಡಿ 7 - 2 × 3 ಮತ್ತು ಎಂಟರ್ ಅನ್ನು ಒತ್ತಿ. ನಾವು 1 ಅನ್ನು ಉತ್ತರವಾಗಿ ಪಡೆಯುತ್ತೇವೆ. ಇಲ್ಲಿ ಆಸ್ಟರಿಸ್ಕ್ ಚಿಹ್ನೆಯು ಉಣಾ ಚಿಹ್ನೆಗಿಂತ ಹೆಚ್ಚಿನ ಪ್ರಿಸಿಡೆನ್ಸ್ ಅನ್ನು ಹೊಂದಿದೆ. ಹೀಗಾಗಿ ಗುಣಾಕಾರದ ಕ್ರಿಯೆಯು ಮೊದಲು ಮಾಡಲ್ಪಡುತ್ತದೆ ಮತ್ತು ಅನಂತರ ವ್ಯವಕಲನವು ಮಾಡಲ್ಪಡುತ್ತದೆ. ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಹೀಗೆ ಟೈಪ್ ಮಾಡಿ ಬ್ರಾಕೆಟ್ ಗಳಲ್ಲಿ 10 + 2/4 ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಉತ್ತರವನ್ನು 3 ಎಂದು ಪಡೆಯುತ್ತೇವೆ. ಈ ಸಂದರ್ಭದಲ್ಲಿ ಬ್ರಾಕೆಟ್ ಭಾಗಾಕಾರಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ಪಡೆದಿದೆ. ಹೀಗಾಗಿ ಬ್ರಾಕೆಟ್ ನ ಒಳಗಿರುವ ಅರ್ಥಾತ್ ಸಂಕಲನವು ಮೊದಲು ಮಾಡಲ್ಪಡುವುದು, ನಂತರ ಭಾಗಾಕಾರವು ಮಾಡಲ್ಪಡುವುದು. ಈಗ ರಿಲೇಶನಲ್ ಆಪರೇಟರ್ ಗಳ ಬಗ್ಗೆ ಕಲಿಯೋಣ. ನಾವು ಸ್ಲೈಡ್ ಗಳಿಗೆ ಬದಲಾಯಿಸೋಣ. ರಿಲೇಶನಲ್ ಆಪರೇಟರ್ ಗಳು ಕಂಪ್ಯಾರಿಸನ್ ಆಪರೇಟರ್ಸ್ ಎಂದು ಸಹ ಪರಿಚಿತವಾಗಿದೆ.
ರಿಲೇಶನಲ್ ಆಪರೇಟರ್ಗಳನ್ನು ಬಳಸುವ ಎಕ್ಸ್ಪ್ರೆಷನ್ಗಳು ಬೂಲಿಯನ್ ವ್ಯಾಲ್ಯೂಗಳನ್ನು ಹಿಂದಿರುಗಿಸುತ್ತವೆ. ರೂಬಿಯಲ್ಲಿ ರಿಲೇಶನಲ್ ಆಪರೇಟರ್ಗಳು ಹೀಗಿವೆ: ಉದಾಹರಣೆ a=b, .eql ಉದಾಹರಣೆ a.eql?b, not equal to ಉದಾಹರಣೆ a!b, ಲೆಸ್ ದೆನ್ ಉದಾಹರಣೆ a<b, ಗ್ರೇಟರ್ ದೆನ್ ಉದಾಹರಣೆ a>b, ಲೆಸ್ ದೆನ್ ಆರ್ ಈಕ್ವಲ್ ಟು ಉದಾಹರಣೆ a<b, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಉದಾಹರಣೆ a>b, ಕಂಬೈನ್ಡ್ ಕಂಪ್ಯಾರಿಸನ್ ಉದಾಹರಣೆ a<b. ಈಗ ಇವುಗಳಲ್ಲಿ ಕೆಲವು ಆಪರೇಟರ್ಗಳನ್ನು ನಾವು ಪ್ರಯತ್ನಿಸೋಣ. ಟರ್ಮಿನಲ್ ಗೆ ಹೋಗಿ ಐಆರ್ಬಿ ಕನ್ಸೋಲ್ ಅನ್ನು ತೆರವುಗೊಳಿಸಲು ಕಂಟ್ರೋಲ್ L ಕೀಲಿಗಳನ್ನು ಒಟ್ಟಿಗೆ ಒತ್ತಿ. ನಾವು ಈಕ್ವಲ್ಸ್ ಟು ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಆದ್ದರಿಂದ ಹೀಗೆ ಟೈಪ್ ಮಾಡಿ 10 ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಟ್ರೂ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ. .eql ಆಪರೇಟರ್ ಈಕ್ವಲ್ಸ್ ಟು ಆಪರೇಟರ್ ನಂತೆಯೇ ಆಗಿದೆ. ನಾವು ಇದನ್ನು ಪ್ರಯತ್ನಿಸೋಣ. ಈಗ ಹೀಗೆ ಟೈಪ್ ಮಾಡಿ 10.eql ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಟ್ರೂ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ. ಈಗ ನಾಟ್ ಈಕ್ವಲ್ ಟು ಆಪರೇಟರ್ ಅನ್ನು ನಾವು ಪ್ರಯತ್ನಿಸೋಣ. ಹೀಗೆ ಟೈಪ್ ಮಾಡಿ 10 ಮತ್ತು ಎಂಟರ್ ಅನ್ನು ಒತ್ತಿ. ನಾವು ಫಾಲ್ಸ್ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ, ಏಕೆಂದರೆ ಈ ಎರಡು ಸಂಖ್ಯೆಗಳು ಸಮನಾಗಿವೆ. ಕಂಟ್ರೋಲ್ L ಗಳನ್ನು ಒಟ್ಟಿಗೆ ಒತ್ತಿ ಐಆರ್ಬಿ ಕನ್ಸೋಲ್ ಅನ್ನು ತೆರವುಗೊಳಿಸಿ. ಈಗ ನಾವು ಲೆಸ್ ದೆನ್ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಹೀಗೆ ಟೈಪ್ ಮಾಡಿ 10<5 ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ ಮೊದಲನೆಯ ಆಪರಂಡ್ ಎರಡನೆಯದಕ್ಕಿಂತ ಕಡಿಮೆ ಇದ್ದರೆ ಆಗ ಇದು ಟ್ರೂ ಎಂದು ರಿಟರ್ನ್ ಮಾಡುವುದು, ಇಲ್ಲದಿದ್ದರೆ ಇದು ಫಾಲ್ಸ್ ಎಂದು ರಿಟರ್ನ್ ಮಾಡುವುದು. ನಾವು ಫಾಲ್ಸ್ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ, ಏಕೆಂದರೆ 10 5ಕ್ಕಿಂತ ಚಿಕ್ಕದಾಗಿಲ್ಲ. ಈಗ ನಾವು ಗ್ರೇಟರ್ ದೆನ್ ಆಪರೇಟರ್ ಅನ್ನು ಪ್ರಯತ್ನಿಸುವೆವು. ಹೀಗೆ ಟೈಪ್ ಮಾಡಿ 5> 2. ಇಲ್ಲಿ ಮೊದಲನೆಯ ಆಪರಂಡ್ ಎರಡನೆಯದಕ್ಕಿಂತ ಹೆಚ್ಚು ಇದ್ದರೆ ಆಗ ಇದು ಟ್ರೂ ಅನ್ನು ರಿಟರ್ನ್ ಮಾಡುವುದು, ಇಲ್ಲದಿದ್ದರೆ ಫಾಲ್ಸ್ ಅನ್ನು ರಿಟರ್ನ್ ಮಾಡುವುದು. ಎಂಟರ್ ಅನ್ನು ಒತ್ತಿ. ಈ ಸಂದರ್ಭದಲ್ಲಿ ನಾವು ಟ್ರೂ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ, ಏಕೆಂದರೆ 5 ನಿಜವಾಗಿಯೂ 2ಕ್ಕಿಂತ ಹೆಚ್ಚಾಗಿದೆ. ಕಂಟ್ರೋಲ್ L ಕೀಗಳನ್ನು ಒಟ್ಟಿಗೆ ಒತ್ತಿ ಐಆರ್ಬಿ ಕನ್ಸೋಲ್ ಅನ್ನು ತೆರವುಗೊಳಿಸಿ. ಈಗ ನಾವು ಲೆಸರ್ ದೆನ್ ಆರ್ ಈಕ್ವಲ್ ಟು ಆಪರೇಟರ್ ಅನ್ನು ಪ್ರಯತ್ನಿಸುವೆವು. ಹೀಗೆ ಟೈಪ್ ಮಾಡಿ 12 ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ ಮೊದಲನೇ ಆಪರಂಡ್ ಎರಡನೆಯದಕ್ಕಿಂತ ಕಡಿಮೆ ಇದ್ದರೆ ಅಥವಾ ಅದಕ್ಕೆ ಸಮವಾಗಿದ್ದರೆ ಆಗ ಇದು ಟ್ರೂ ಅನ್ನು ರಿಟರ್ನ್ ಮಾಡುತ್ತದೆ, ಇಲ್ಲದಿದ್ದರೆ ಇದು ಫಾಲ್ಸ್ ಅನ್ನು ರಿಟರ್ನ್ ಮಾಡುತ್ತದೆ. ನಾವು ಟ್ರೂ ಎಂಬ ಔಟ್ಪುಟ್ ಅನ್ನು ಪಡೆಯುತ್ತೇವೆ, ಏಕೆಂದರೆ 12 12ಕ್ಕೆ ಸಮನಾಗಿದೆ. ಹೀಗೆಯೇ ನೀವು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಪರೇಟರ್ ಅನ್ನು ಪ್ರಯತ್ನಿಸಬಹುದು. ಈಗ ನಾವು ಕಂಬೈನ್ಡ್ ಕಂಪ್ಯಾರಿಸನ್ ಆಪರೇಟರ್ ಅನ್ನು ಪ್ರಯತ್ನಿಸೋಣ. ಕಂಬೈನ್ಡ್ ಕಂಪ್ಯಾರಿಸನ್ ಆಪರೇಟರ್ ಮೊದಲನೆಯ ಆಪರಂಡ್ ಎರಡನೆಯದಕ್ಕೆ ಸಮವಾಗಿದ್ದರೆ ಆಗ ಇದು 0ಯನ್ನು ಹಿಂದಿರುಗಿಸುತ್ತದೆ. ಮೊದಲನೆಯ ಆಪರಂಡ್ ಎರಡನೆಯದಕ್ಕಿಂತ ಹೆಚ್ಚು ಇದ್ದರೆ ಆಗ ಇದು 1ಅನ್ನು ಹಿಂದಿರುಗಿಸುತ್ತದೆ, ಮತ್ತು ಮೊದಲನೆಯ ಆಪರಂಡ್ ಎರಡನೆಯದಕ್ಕಿಂತ ಕಡಿಮೆ ಇದ್ದರೆ ಆಗ ಇದು -1 ಅನ್ನು ಹಿಂದಿರುಗಿಸುತ್ತದೆ. ಒಂದು ಉದಾಹರಣೆಯೊಂದಿಗೆ ನೋಡೋಣ. ಹೀಗೆ ಟೈಪ್ ಮಾಡಿ 3< 3 ಮತ್ತು ಎಂಟರ್ ಅನ್ನು ಒತ್ತಿ. ನಾವು 0ಯನ್ನು ಔಟ್ಪುಟ್ ಆಗಿ ಪಡೆಯುತ್ತೇವೆ, ಏಕೆಂದರೆ ಎರಡು ಆಪರಂಡ್ ಗಳು ಸಮನಾಗಿವೆ, ಅರ್ಥಾತ್ 2 3 ಎಂದು ಆಗಿದೆ. ಈಗ ಎರಡರಲ್ಲಿ ಒಂದು ಆಪರಂಡ್ ಅನ್ನು ನಾವು 4 ಎಂದು ಬದಲಾಯಿಸೋಣ. ಹೀಗೆ ಟೈಪ್ ಮಾಡಿ 4< 3 ಮತ್ತು ಎಂಟರ್ ಅನ್ನು ಒತ್ತಿ. 4 3ಕ್ಕಿಂತ ಹೆಚ್ಚು ಇರುವುದರಿಂದ ನಾವು 1ಅನ್ನು ಔಟ್ಪುಟ್ ಆಗಿ ಪಡೆಯುತ್ತೇವೆ. ಈಗ ನಾವು ಈ ಉದಾಹರಣೆಯನ್ನು ಮತ್ತೊಮ್ಮೆ ಬದಲಾಯಿಸೋಣ. ಹೀಗೆ ಟೈಪ್ ಮಾಡಿ 4< 7 ಮತ್ತು ಎಂಟರ್ ಅನ್ನು ಒತ್ತಿ. 4 7ಕ್ಕಿಂತ ಕಡಿಮೆ ಇರುವುದರಿಂದ ನಾವು -1ಅನ್ನು ಔಟ್ಪುಟ್ ಆಗಿ ಪಡೆಯುತ್ತೇವೆ. ಒಂದು ಅಸೈನ್ಮೆಂಟ್: ಐಆರ್ಬಿ ಯನ್ನು ಬಳಸಿ ಕೆಳಗಿನ ಉದಾಹರಣೆಗಳ ಉತ್ತರಗಳನ್ನು ಕಂಡುಹಿಡಿಯಿರಿ ಮತ್ತು ಔಟ್ಪುಟ್ ಅನ್ನು ಪರೀಕ್ಷಿಸಿ. 10 ಪ್ಲಸ್ ಬ್ರಾಕೆಟ್ 2 ಆಸ್ಟರಿಕ್ಸ್ 5 ಬ್ರಾಕೆಟ್ 8/2 4 ಆಸ್ಟರಿಕ್ಸ್ 5/2 ಪ್ಲಸ್ 7. ಅಲ್ಲದೆ ಮೆಥಡ್ ಗಳನ್ನು ಬಳಸಿ ಅಂಕಗಣಿತದ ಆಪರೇಟರ್ ಗಳನ್ನು ಪ್ರಯತ್ನಿಸಿ. ಇದರೊಂದಿಗೆ ನಾವು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಗೆ ಬಂದಿರುತ್ತೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು
ಅನೇಕ ಉದಾಹರಣೆಗಳನ್ನು ಬಳಸಿ ಅಂಕಗಣಿತದ ಆಪರೇಟರ್ಸ್, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳಿಗಾಗಿ ಪ್ಲಸ್ ಚಿಹ್ನೆ, ಮೈನಸ್ ಚಿಹ್ನೆ, ಆಸ್ಟರಿಕ್ಸ್, ಸ್ಲಾಶ್, ಆಪರೇಟರ್ಗಳ ಆದ್ಯತೆ, ರಿಲೇಶನಲ್ ಆಪರೇಟರ್ಸ್ ಇವುಗಳನ್ನು ಕಲಿತಿದ್ದೇವೆ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ. spoken-tutorial.org/nmeict-intro. ಈ ಸ್ಕ್ರಿಪ್ಟ್ ಐಐಟಿ ಬಾಂಬೆಯ ಸ್ಪೋಕನ್ ಟ್ಯುಟೋರಿಯಲ್ ತಂಡದವರ ಕೊಡುಗೆಯಾಗಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ. ವಂದನೆಗಳು.